ಅಪ್ಪ ಕಾಫಿ ತಗೊಳ್ಳಿ. ಅತ್ತೆ ಸುಬ್ಬು ಕಾಫಿ ತಗೊಳ್ಳಿ. ಹೆಂಗ್ ಕರಿತಿಯಲ್ಲಿ ಬಿಸಿ ಬಿಸಿ. ಅಪ್ಪ ನಿನ್ನೆ ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಗಿತ್ತು, ಮಾತಾಡೋಕ್ಕಾಗಲಿಲ್ಲ. ನೀನೇನಕ್ಕೆ ಯಜಮಾನ್ರ ಹುಟ್ಟಿದ ಹಬ್ಬಕ್ಕೆ ಬಂದೇ ಇಲ್ವಲ್ಲ? ಅದು ಅದು ಬರಬೇಕು ಅಂತ ಅಂದ್ಕೊಂಡಿದ್ದೆ ಕಣೋ, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಬರೋಕ್ಕಾಗಲಿಲ್ಲ. ಆದರೂ ನೀವು ಬರಬೇಕಾಗಿತ್ತು ಮಾವ. ಅಪ್ಪ ಎಷ್ಟು ಕೇಳ್ತಾ ಇದ್ರು ಗೊತ್ತಾ ನಿಮ್ಮನ್ನ? ಹೌದೌದು, ತುಂಬ ಕೇಳ್ತಿದ್ರು. ಅಪ್ಪ ಯಜಮಾನ್ರ ಊಟದ ಹಬ್ಬಕ್ಕೂ ಹೋಗದೇ ಇರೋ ಅಂತ ಇಂಪಾರ್ಟೆಂಟ್ ಕೆಲಸ ನಿನಗೇನಪ್ಪ ಇತ್ತು? ಸುಬ್ಬು ಅಪ್ಪನ್ನ ಸರಿಯಾಗಿ ವಿಚಾರಿಸ್ಕೊ. ಇತ್ತೀಚೆಗೆ ಎಲ್ಲಿ ಹೋಗ್ತಾರೆ, ಏನು ಕೆಲಸ ಮಾಡ್ತಾರೆ ಯಾರಿಗೂ ಗೊತ್ತಾಗಲ್ಲ. ನಿನ್ನೆ ರಾತ್ರಿ ಕೂಡ ಲೇಟಾಗಿ ಬಂದಿದ್ದಾರೆ. ಅಯ್ಯೋ ಧನ ಕೊಡೋದ ಲಕ್ಷ್ಮಿ, ನೀನು ಕೇಳೋ ಪ್ರಶ್ನೆಗಳನ್ನ ಇವರ ಹೆಂಡತಿ ಕೇಳಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಯಾರು ಕೇಳಿದ್ರೆ ಏನ್ಕಂತ ಮತ್ತೆ? ಹೌದಪ್ಪ, ನೀ ಇತ್ತೀಚೆಗೆ ಎಲ್ಲೋ ಹೋಗ್ತೀಯಾ, ಎಷ್ಟೊತ್ತಿಗೋ ಬರ್ತೀಯಾ, ನನ್ನಿಂದ ನೀನೇನೋ ಮುಚ್ಚಿಡ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆಯಪ್ಪ. ಯಾಕೆ ಹಿಂಗೆ ಮಾಡ್ತಿದ್ಯಾ? ನನ್ನ ಮಗನಿಗೆ ಅನುಮಾನ ಬಂದಿದೆ, ತಪ್ಪಿಸ್ಕೊಳ್ಳಿಕ್ಕೆ ಏನು ಮಾಡೋದು? ಆಯ್ಶು, ಬಾಲ್ ಹೊರಗಡೆ ಬಿದ್ದೈತಾ? ಇರು ನಾನು ತಂದ್ಕೊಡ್ತೀನಿ, ಒಂದು ನಿಮಿಷ. ಅಪ್ಪ ಏಯ್ ನಿಮ್ಮಪ್ಪ ಯಾವಾಗಲೂ ಹಿಂಗೆ ನೋಡ. ಅಯ್ಯೋ ಅಮ್ಮರೇ, ಒಳ್ಳೇದಾಗ್ಲಿ. ಆಯ್ಶು ಬನ್ನಿ ಬನ್ನಿ ಅಮ್ಮರೇ, ನಮ್ಮ ಮನೆಗೆ ಅದೃಷ್ಟನೇ ಬಂದಂಗಾಯ್ತು. ಬನ್ನಿ ಬನ್ನಿ ಬನ್ನಿ. ನಡೀರಿ ಅಮ್ಮರೇ. ಅಮ್ಮರೇ ಬನ್ನಿ ಬನ್ನಿ ಅಮ್ಮರೇ ಬನ್ನಿ. ಅಜ್ಜಿ, ಏನಜ್ಜಿ ಇದು ಸರ್ಪ್ರೈಸ್? ಬಾಬಾ ಬಾ ಕತ್ಕೋ. ನಮಸ್ತೆ ಅಮ್ಮ. ಏನಿದು, ನಮಗೆ ಸರ್ಪ್ರೈಸ್ ಕೊಡಬೇಕು ಅಂತಾನೆ ಬಂದ್ರಾ? ನೀವು ನಮಗೆ ಕೊಡ್ತಾರೆ ಸರ್ಪ್ರೈಸೇ ಆಗಿರ್ಬೋದು, ಆದರೆ ನಮಗೆಲ್ಲ ಇದು ದೊಡ್ಡ ಪ್ರೈಸು. ಲೇ ಧನಲಕ್ಷ್ಮಿ, ಏನು ಮುಖ ನೋಡ್ತಾ ನಿಂತಿದ್ಯಾ? ಅಮ್ಮವ್ರಿಗೆ ಏನಾದ್ರು ಕುಡಿಯೋಕೆ ತಗೊಂಬೋಗು, ಹೋಗು ಹೋಗು. ಅಯ್ಯೋ ಪರವಾಗಿಲ್ಲ, ಅದಕ್ಕೆ ಅಜ್ಜಿ ಬಂದಿದ್ದಾರಲ್ಲ, ಅಜ್ಜಿಗೆ ನಾನೇ ನನ್ನ ಕೈಯಾರೆ ಏನಾದರೂ ಮಾಡ್ಕೊಡ್ತೀನಿ. ಲೋ ಸುಬ್ಬು, ಏನು ನೋಡ್ತಾ ಇದೀಯಾ? ಹೋಗು, ಶ್ರಾವಣಿ ಮುರುಗೆ ಸಹಾಯ ಮಾಡು, ಹೋಗು ಹೋಗು ಹೋಗು. ಅಯ್ಯೋ ಅಜ್ಜಿಗೋಸ್ಕರ ಏನು ಮಾಡಲಿ, ಏನಿದೆ ಮೇಡಮ್, ಏನು ಮಾಡಕ್ಕೆ ಹೊರಟಿದ್ದೀರಾ ಈಗ? ಅದೇ ನನಗೂ ಗೊತ್ತಾಗ್ತಿಲ್ಲ ಸುಬ್ಬು. ಅಜ್ಜಿ ಬಂದಿರೋ ಖುಷಿಗೆ ನಾನು ಏನು ಅಡುಗೆ ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ಅಜ್ಜಿಗೋಸ್ಕರ ಊಟ ರೆಡಿ ಮಾಡಲಾ, ಅಥವಾ ಏನಾದರೂ ತಿಂಡಿ ಮಾಡ್ಕೊಳ್ಳ, ಅಥವಾ ಕಾಫಿ ಟೀ ಏನು ಮಾಡಲಿ, ಏನು ಗೊತ್ತಾಗ್ತಾ ಇಲ್ಲ ನನಗೆ. ಒಂದು ನಿಮಿಷ ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಕೂಲಾಗಿ ಅಜ್ಜಿಗೆ ಶರ್ಬತ್ ಮಾಡಿಬಿಡ್ತೀನಿ. ಮೇಡಮ್, ನೀವು ಕೂಲಾಗಿ ಅಂತ ಹೇಳಿದ್ರು ಮೇಡಮ್. ಆಯ್ತಾಯ್ತು, ನಾನು ಕೂಲಾಗಿ ಅಜ್ಜಿಗೆ ಕೂಲಾಗಿ ಒಂದು ಶರ್ಬತ್ ಮಾಡ್ತೀನಿ, ಆಮೇಲೆ ಬೇಕಿದ್ರೆ ಅಡುಗೆ ಮಾಡ್ತೀನಿ. ಪರ್ಫೆಕ್ಟ್.